ನೀವೆಲ್ಲ ಯಾವಾಗಲಾದರೂ ಅಬ್ಸರ್ವ್ ಮಾಡಿದೀರಾ? ಸೋಮವಾರದಿಂದ ಶುಕ್ರವಾರದವರೆಗೂ ಸಖತ್ ಕೆಲಸ ಮಾಡಿ, ನಿದ್ದೆ ಕೆಟ್ಟು, ರಾತ್ರಿ ಎಲ್ಲ ವೆಬ್ ಸೀರೀಸ್ ನೋಡಿನೋ, ಇಲ್ಲಾಂದ್ರೆ ಆಫೀಸ್ ವರ್ಕ್ ಮಾಡಿನೋ, ಬಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿರುತ್ತೆ. ಆಗ ನಾವೇನ್ ಅನ್ಕೋತೀವಿ, ಪರವಾಗಿಲ್ಲಪ್ಪ, ಶನಿವಾರ ಮತ್ತೆ ಭಾನುವಾರ ಫುಲ್ ದಿನ ಮಲಗ್ಬಿಡೋಣ, ಬಾಡಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ಅಲ್ವಾ? ಆದರೆ ಇಲ್ಲಿ ಕೇಳಿ, ಸೈನ್ಸ್ ಪ್ರಕಾರ ಇದು ಒಂದು ದೊಡ್ಡ ಸುಳ್ಳು. ವೀಕೆಂಡ್ನಲ್ಲಿ ಜಾಸ್ತಿ ಮಲಗೋದ್ರಿಂದ ನಿಮ್ಮ ಹೆಲ್ತ್ ಇನ್ನೂ ಹಾಳಾಗುತ್ತೆ ಹೊರತು ನಿಮ್ಮ ಬಾಡಿ ರಿಕವರಿ ಅಂತೂ ಆಗೋದಿಲ್ಲ. ಯಾಕೆ ಹೀಗಾಗುತ್ತೆ? ನಿದ್ದೆ ಮಾಡಿದ್ರೆ ಬಾಡಿ ರಿಕವರಿ ಆಗಬೇಕಲ್ವಾ ಅಂತ ನೀವು ಅನ್ಕೋತಿರ್ಬೋದು. ಅದಕ್ಕೋಸ್ಕರನೇ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಅದೇ ಸ್ಲೀಪ್ ಡೆಟ್. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇವತ್ತಿನ ವಿಡಿಯೋದಲ್ಲಿ ಈ ಸ್ಲೀಪ್ ಡೆಟ್ ಅಂದರೆ ಏನು, ಇದು ನಿಮ್ಮನ್ನ ಹೇಗೆ ಸೈಲೆಂಟ್ ಆಗಿ ಡ್ಯಾಮೇಜ್ ಮಾಡ್ತಾ ಇದೆ, ಮತ್ತೆ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸ್ಲೀಪ್ ಡೆಟ್ ಅಂದರೆ ನಿಮ್ಮ ನಿದ್ದೆಯ ಸಾಲ. ನಿಮ್ಮ ಬಾಡಿಗೆ ಡೈಲಿ 7ರಿಂದ 8 ಗಂಟೆಗಳ ಕ್ವಾಲಿಟಿ ನಿದ್ದೆ ಬೇಕಾಗತ್ತೆ. ಅಕಸ್ಮಾತ್ ನೀವು ಸೋಮವಾರ ರಾತ್ರಿ ಬರೀ 5 ಗಂಟೆ ಮಾತ್ರ ಮಲಗಿದ್ರೆ ನೀವು ಆ ದಿನ 2 ಗಂಟೆಯ ನಿದ್ದೆ ಸಾಲ ಮಾಡಿದ್ದೀರಾ ಅಂತ ಅರ್ಥ. ಇದೇ ಥರ ದಿನ 2 ಗಂಟೆ ಶಾರ್ಟ್ ಕಟ್ ಮಾಡಿ ಶುಕ್ರವಾರ ಬರೋವಷ್ಟರಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಬರೋಬ್ಬರಿ 10 ಗಂಟೆಗಳ ಸ್ಲೀಪ್ ಡೆಟ್ ಜಮೆಯಾಗತ್ತೆ. ಬಟ್ ಇದರಿಂದ ಪ್ರಾಬ್ಲಮ್ ಏನು? ನಾನು ರಾತ್ರಿ ಕಡಿಮೆ ಮಲಗಿದ್ರು ನನಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲ, ದಿನವಿಡೀ ಆಕ್ಟಿವ್ ಆಗಿರ್ತೀನಿ, ಸೊ 5 ಅವರ್ ನಿದ್ದೆ ನನಗೆ ಸಾಕಾಗತ್ತೆ ಅಂತ ಕೆಲವರು ಅನ್ಕೋತಿರ್ಬೋದು. ಆದರೆ ಇದು ನಿಮ್ಮ ತಪ್ಪು ತಿಳುವಳಿಕೆ. ಯಾಕಂದರೆ ನಿಮ್ಮ ಬ್ರೈನ್ ಮತ್ತು ಬಾಡಿ ಬ್ಯಾಕ್ ಎಂಡ್ನಲ್ಲಿ ಫುಲ್ ಸುಸ್ತಾಗಿರುತ್ತೆ. ಇನ್ನು ಕೆಲವರಿಗೆ ನಿದ್ದೆ ಕಮ್ಮಿ ಮಾಡಿ ಸುಸ್ತು ಅನ್ನಿಸ್ದಾಗ ಬೆಳಗ್ಗೆ ಎದ್ದು ಕಾಫಿನೋ ಟೀನೋ ಕುಡಿಯೋ ಅಭ್ಯಾಸ ಇರುತ್ತೆ. ಇದರಿಂದ ಬ್ರೈನ್ ಟೆಂಪರರಿಯಾಗಿ ಅಲರ್ಟ್ ಆಗಬಹುದು, ಆದರೆ ಕಡಿಮೆ ನಿದ್ದೆಯಿಂದ ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಆಗುವಂತಹ ನಷ್ಟವನ್ನು ಕಡಿಮೆ ಮಾಡೋದಿಲ್ಲ. ಈಗ ವೀಕೆಂಡ್ ಕಾಂಪನ್ಸೇಷನ್ ಬಗ್ಗೆ ಮಾತಾಡೋಣ. ವೀಕ್ ಡೇಸಲ್ಲಿ 4-5 ಗಂಟೆ ನಿದ್ದೆ ಮಾಡಿ, ವೀಕೆಂಡ್ ಅಂದರೆ ಶನಿವಾರ ಮತ್ತು ಭಾನುವಾರ 10-12 ಗಂಟೆ ಮಲಗಿ ನಿದ್ದೆಯನ್ನು ಕಾಂಪನ್ಸೇಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಆದರೆ ತಜ್ಞರು ಏನು ಹೇಳ್ತಾರೆ ಗೊತ್ತಾ? ಇಡೀ ವಾರದ ನಿದ್ದೆಯನ್ನು ವೀಕೆಂಡ್ನಲ್ಲಿ ಮಲಗಿ ತೀರಿಸೋದಿಕ್ಕೆ ಸಾಧ್ಯವಿಲ್ಲ. ಇಮ್ಯಾಜಿನ್, ನಿಮ್ಗೆ ಇವಾಗ ಸಿಕ್ಕಾಪಟ್ಟೆ ಹಸುವಾಗಿದೆ, ಬಟ್ ಇಲ್ಲ, ನಾನು ರಾತ್ರಿವರೆಗೂ ಏನೂ ತಿನ್ನೋದಿಲ್ಲ ಅಂತ ನೀವು ಕೂತ್ರೆ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಯಾವುದರ ಮೇಲೂ ಆಸಕ್ತಿ ಇರೋದಿಲ್ಲ. ಅದೇ ಥರ ನಿಮ್ಮ ನಿದ್ದೆ ಕೂಡ. ನೀವಿದನ್ನ ಆ ದಿನವೇ ಮಾಡಿ ತೀರಿಸಬೇಕಾಗತ್ತೆ. ಯಾವಾಗ ನೀವು ವೀಕೆಂಡ್ನಲ್ಲಿ ಅತಿಯಾಗಿ ಮಲಗ್ತಿರೋ ಈ ಸರ್ಕೇಡಿಯಂ ರಿದಮ್ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿ ಹಾಳಾಗುತ್ತೆ. ಇದನ್ನ ಸೈನ್ಸ್ನಲ್ಲಿ ಸೋಷಿಯಲ್ ಜೆಟ್ ಲ್ಯಾಗ್ ಅಂತ ಕರೀತಾರೆ. ಇದರ ರಿಸಲ್ಟ್ ಭಾನುವಾರ ರಾತ್ರಿ ಕರೆಕ್ಟ್ ಟೈಮ್ಗೆ ನಿದ್ದೆ ಬರೋದಿಲ್ಲ, ಮತ್ತೆ ಸೋಮವಾರ ಬೆಳಗ್ಗೆ ಅದೇ ಸುಸ್ತು, ಅದೇ ಕಿರಿಕಿರಿ, ಅದೇ ತಲೆನೋವು ರಿಪೀಟ್ ಆಗುತ್ತೆ. ನೀವು ಕಳ್ಕೊಂಡಿರೋ ಕೇವಲ 1 ಗಂಟೆಯ ನಿದ್ದೆಯನ್ನು ರಿಕವರಿ ಮಾಡೋದಕ್ಕೆ ನಿಮ್ಮ ಬಾಡಿಗೆ ಸತತ 4 ದಿನಗಳ ಕಂಟಿನ್ಯೂಸ್ ನಿದ್ದೆ ಬೇಕಾಗತ್ತೆ. ಇನ್ನು ಈ ಸ್ಲೀಪ್ ಡೆಟ್ ಜಾಸ್ತಿ ಆದಾಗ ಒಂದಷ್ಟು ಬದಲಾವಣೆಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅದರಲ್ಲಿ ಮೊದಲನೇದಾಗಿ 4 PM ಶುಗರ್ ಕ್ರೇವಿಂಗ್ಸ್. ನಿಮಗೆ ಸಂಜೆ ಆಗ್ತಿದ್ದ ಹಾಗೆ ಟೀ ಜೊತೆ ಸ್ವಲ್ಪ ಸ್ವೀಟ್ ತಿನ್ನಬೇಕು, ಬಿಸ್ಕೆಟ್ ತಿನ್ನಬೇಕು ಅಂತ ತೀವ್ರವಾದ ಕ್ರೇವಿಂಗ್ಸ್ ಆಗುತ್ತೆ. ನಿದ್ದೆ ಕಮ್ಮಿ ಆದಾಗ ಹಸಿವನ್ನು ಕಂಟ್ರೋಲ್ ಮಾಡುವಂತಹ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅತಿಯಾಗಿ ಸ್ವೀಟ್ಸ್ ತಿನ್ನೋದ್ರಿಂದ ವೇಟ್ ಗೇನ್ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ಸೆಕೆಂಡ್ ಸಿಂಪ್ಟಮ್ ಏನಂದರೆ ಮೈಕ್ರೋ ಸ್ಲೀಪ್. ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಅಥವಾ ಸಿಸ್ಟಮ್ ಮುಂದೆ ಕೂತಾಗ ನಿಮಗೆ ಗೊತ್ತಿಲ್ಲದೇನೆ 2-3 ಸೆಕೆಂಡ್ಸ್ ನೀವು ಬ್ಲ್ಯಾಂಕ್ ಔಟ್ ಆಗ್ತೀರಾ. ಇದನ್ನು ಮೈಕ್ರೋ ಸ್ಲೀಪ್ ಅಂತಾರೆ. ಆ್ಯಕ್ಚುಲಿ ಇದು ತುಂಬ ಡೇಂಜರಸ್, ಎಸ್ಪೆಷಲಿ ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ. ಇನ್ನು ಮೂರನೇದು ಬ್ರೈನ್ ಫಾಗ್ ಆ್ಯಂಡ್ ಲೋ ಇಮ್ಯುನಿಟಿ. ಅಂದರೆ ಯಾವುದೇ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ, ಸಣ್ಣ ಸಣ್ಣ ವಿಷಯಗಳಿಗೂ ಸಿಟ್ಟು ಬರುತ್ತೆ, ಮತ್ತು ಬೇಗ ನೆಗಡಿ ಅಥವಾ ಇನ್ಫೆಕ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಈ ಸ್ಲೀಪ್ ಡೆಟ್ ಕಡಿಮೆ ಮಾಡೋದು ಹೇಗೆ? ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ನಿದ್ದೆ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಇದಕ್ಕೆ 3 ಪವರ್ಫುಲ್ ಹಾಗೂ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಇಲ್ಲಿದೆ. ಫಸ್ಟ್ ಒನ್, ದ 15 ಮಿನಿಟ್ ರೂಲ್. ಈಗ ಡೈಲಿ ನೀವು ರಾತ್ರಿ 12 ಗಂಟೆಗೆ ಮಲಗ್ತಿದ್ದೀರಾ ಅಂದ್ಕೊಳ್ಳಿ. ಇನ್ಮೇಲಿಂದ ಒಂದು 15 ನಿಮಿಷ ಅಥವಾ 20 ನಿಮಿಷ ಬೇಗ ಮಲಗೋದಕ್ಕೆ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಲೀಪ್ ಡೆಟ್ ಕಡಿಮೆ ಆಗುತ್ತೆ. ಗ್ರ್ಯಾಜುವಲಿ ಈ ಟೈಮನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ವೀಕೆಂಡ್ನಲ್ಲಿ 3 ಅವರ್ಸ್ ಎಕ್ಸ್ಟ್ರಾ ಮಲಗೋ ಬದಲು ಆ ಸಮಯದಲ್ಲಿ ಇಡೀ ವಾರದ ಸ್ಕೆಡ್ಯೂಲನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಡೈಲಿ 15-20 ಮಿನಿಟ್ಸ್ ಎಕ್ಸ್ಟ್ರಾ ಮಲ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ವೀಕೆಂಡ್ ಕನ್ಸಿಸ್ಟೆನ್ಸಿ. ಆಗಲೇ ಹೇಳಿದಾಗೆ ವೀಕೆಂಡ್ನಲ್ಲಿ ಜಾಸ್ತಿ ನಿದ್ದೆ ಮಾಡಬೇಡಿ, ಆ ಟೈಮನ್ನು ಪ್ರಾಡಕ್ಟಿವಿಟಿಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದರೆ 8 ಗಂಟೆಗಳ ಕಾಲ ನಿದ್ದೆ ಮಾಡಿ ಆನ್ ವೀಕೆಂಡ್ಸ್. ಇನ್ನು ಸ್ಟೆಪ್ 3, ಪವರ್ ನ್ಯಾಪ್.
ಕೆಲಸದ ಮಧ್ಯೆ ತುಂಬ ಸುಸ್ತಾದರೆ ಮಧ್ಯಾಹ್ನ ಬರೀ 20 ನಿಮಿಷಗಳ ಪವರ್ ನ್ಯಾಪ್ ತಗೊಳ್ಳಿ. ಇದು ನಿಮ್ಮ ಬ್ರೈನನ್ನು ರೀಸೆಟ್ ಮಾಡುತ್ತೆ. ರಾತ್ರಿ ಆನ್ ಟೈಮ್ ಮಲಗೋಕ್ಕಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಪವರ್ ನ್ಯಾಪ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಸಾಧ್ಯವಾದರೆ ರಾತ್ರಿ 11 ಗಂಟೆಯ ಒಳಗೆ ಮಲಗೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ರಾತ್ರಿ 10ರಿಂದ ಬೆಳಗಿನ ಜಾವ 5 ಗಂಟೆಯವರೆಗಿನ ನಿದ್ದೆಯನ್ನು ಸೌಂಡ್ ಸ್ಲೀಪ್ ಅಥವಾ ಕ್ವಾಲಿಟಿ ಸ್ಲೀಪ್ ಅಂತಾರೆ. ಈ ಟೈಮಲ್ಲಿ ನೀವು ಮಲಗಿದ್ರೆ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಿದ್ದೆ ಅನ್ನೋದು ವೇಸ್ಟ್ ಆಫ್ ಟೈಮ್ ಅಲ್ಲ, ಅದು ನಿಮ್ಮ ಬಾಡಿಯ ಮೇಂಟೆನೆನ್ಸ್ ಟೈಮ್. ಹೀಗಾಗಿ ಸರಿಯಾದ ಸಮಯಕ್ಕೆ ಮಲಗೋದು, ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡೋದು ಬಹಳ ಮುಖ್ಯ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.